ಇವಾಗೆಲ್ಲ ತೆಗಿತಾ ಇದ್ದೀನಿ. ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನಾನು. ನೀವು ತಲೆನೂ ಬಾಚಿದಾಗಲಿ ಹಂಗೆ ಒಂದು ಕ್ಲಿಪ್ ಹಾಕೊಳ್ಳೋದು, ಗಂಟು ಹಾಕೊಳ್ಳೋದು, ಅದೇ ಥರನೇ ಪೂಜೆ ಮಾಡಕ್ಕೆ ಹೋಗ್ಬೇಡಿ. ಒಂದು ಹಳೆ ಸೀರೆ ಉಟ್ಕೊಂಡು ದಯವಿಟ್ಟು ಅಂತ ತಪ್ಪು ಮಾತ್ರ ಮಾಡಲೇಬೇಡಿ. ಸಂಜೆಗೂ ಮುಂಚೆನೇ ತೆಗೆದುಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಹಳೇದಾದ್ರೂ ಪರವಾಗಿಲ್ಲ, ರೇಷ್ಮೆ ಸೀರೆ ಉಟ್ಕೊಂಡೇ ಬೆಳಗ್ಗೆ ಪೂಜೆ ಮಾಡಬೇಕು. ತುಂಬಾ ಸುಂದರವಾಗಿ ಕಾಣಿಸ್ಬೇಕು ನೀವು ಕೂಡ. ಆ ಥರ ರೆಡಿಯಾಗಿ ಬೆಳಗ್ಗೆ ಪೂಜೆ ಮಾಡಿ. ಆಮೇಲೆ ದೇವರಿಗೆ ಹಾಕಿರುವಂತ ಒಡವೆ ಮೇನ್ ಅಂತ ಕೇಳಬೇಡಿ. ಇಲ್ಲದವ್ರು ಏನ್ ಮಾಡಬೇಕು ಅಂತ ಲೈಟ್ ಕಲರ್ಸ್, ಕ್ರೀಮ್ ಕಲರ್, ಲೈಟ್ ಯೆಲ್ಲೋ, ಲೈಟ್ ಪಿಂಕ್, ಲೈಟ್ ರೆಡ್ ಈ ರೀತಿ ಕಳಸನ ವಿಸರ್ಜನೆ ಮಾಡಬೇಕು. ಕಳೆದುಕೊಂಡು ಪ್ರಾರ್ಥನೆ ಮಾಡಿ ತುಳಸಿ ಗಿಡಕ್ಕೆ ಆ ನೀರನ್ನ ಹಾಕಿ. ಜಗವೇ ನೀನು ಗೆಳತಿಯೇ. ಇನ್ನೊಂದು ಏನೋ ಒಂದು ವಿಚಾರ ಮಿಸ್ ಆಯ್ತು ಮಾತಾಡುವಾಗ, ಹಂಗೆ ಮಧ್ಯದಲ್ಲಿ ಸ್ಕಿಪ್ ಆಗೋಯ್ತು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನಾನು. ನೀವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಆಗಿರ್ಬೇಕು. ಬೆಳಗ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ತುಂಬಾ ಗಡಿಬಿಡಿ ಅಂತ ಹೇಳಿ ತಲೆನೂ ಬಾಚದಾಗಿ ಹಂಗೆ ಒಂದು ಕ್ಲಿಪ್ ಹಾಕೊಳ್ಳೋದು, ಗಂಟು ಹಾಕೊಳ್ಳೋದು, ಅದೇ ಥರನೇ ಪೂಜೆ ಮಾಡಕ್ಕೆ ಹೋಗ್ಬೇಡಿ. ಒಂದು ಹಳೆ ಸೀರೆ ಉಟ್ಕೊಂಡು ದಯವಿಟ್ಟು ಅಂತ ತಪ್ಪು ಮಾತ್ರ ಮಾಡಲೇಬೇಡಿ. ತುಂಬ ಚೆನ್ನಾಗಿರುವಂಥ ಹಳೇದಾದ್ರೂ ಪರವಾಗಿಲ್ಲ, ರೇಷ್ಮೆ ಸೀರೆ ಉಟ್ಕೊಂಡೇ ಬೆಳಗ್ಗೆ ಪೂಜೆ ಮಾಡಬೇಕು. ಯಾಕಂದರೆ ಬೆಳಗಿನ ಮುಹೂರ್ತ ತುಂಬ ಶ್ರೇಷ್ಠ. ಹಾಗಾಗಿ ಬೆಳಗ್ಗೆನೇ ನೀವು ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ. ನಿಮ್ಮ ಮದುವೆ ಸೀರೆಗಳಾಗಿರ್ಬೋದು ಅಥವಾ ಇಟ್ಟಿರ್ತೀರ ಅಲ್ವಾ, ಹಾಗೇನೆ ಅದನ್ನೇ ಉಟ್ಕೊಳ್ಳಿ. ಬ್ಲೌಸ್ ಎಲ್ಲ ಮ್ಯಾಚಿಂಗೇ ಬೇಕು, ಆ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸೀರೆ ಮಾತ್ರ ರೇಷ್ಮೆ ಸೀರೆ ಇರಬೇಕು. ರೇಷ್ಮೆ ಸೀರೆ ಉಟ್ಕೊಂಡು ಬೆಳಗ್ಗೆ ಪೂಜೆ ಮಾಡಿ. ಸಿಂಪಲ್ ಆಗಾದರೂ ಪರವಾಗಿಲ್ಲ, ಒಂದು ಕ್ಲಿಪ್ ಹಾಕೊಂಡು, ಒಂದು ಸ್ವಲ್ಪ ಹೂ ಮುಡ್ಕೊಂಡು, ಎರಡೂ ಕೈಗೆ ಬಳೆ ಹಾಕ್ಕೊಂಡು, ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ತುಂಬ ಸುಂದರವಾಗಿ ಕಾಣಿಸ್ಬೇಕು ನೀವು ಕೂಡ. ಆ ಥರ ರೆಡಿಯಾಗಿ ಬೆಳಗ್ಗೆ ಪೂಜೆ ಮಾಡಿ. ಸಂಜೆಗೆ ಬೇಕಾದರೆ ನೀವು ಯಾವುದಾದ್ರೂ ಸೀರೆ, ಈಗ ನೀವು ಹಬ್ಬಕ್ಕೆ ಸಂಜೆ ಉಟ್ಕೋಬೇಕು ಅಂತ ವರ್ಕ್ ಸ್ಯಾರಿ ತೊಗೊಂಡಿರ್ತಿರೋ, ಬಾರ್ಡರ್ ಸೀರೆ ತೊಗೊಂಡಿರ್ತಿರೋ, ಆ ಥರ ಸಂಜೆಗೆ ಬೇಕಾದರೆ ನಿಮ್ಮ ಇಷ್ಟದ ಸೀರೆನ ಉಟ್ಕೊಂಡು ನೀಟಾಗಿ ರೆಡಿಯಾಗಿ, ಹೆಣ್ಮಕ್ಳೆಲ್ಲ ಕುಂಕುಮಕ್ಕೆ ಬರ್ತಾರೆ, ನೀವು ಬೇರೆಯವ್ರ ಮನೆಗೆಲ್ಲ ಹೋಗ್ತಾ ಇರ್ತೀರ, ಸಂಜೆಗೆ ಬೇಕಾದರೆ ಆ ಥರ ರೆಡಿಯಾಗಿರಿ. ಆದರೆ ಬೆಳಗ್ಗೆ ಪೂಜೆ ಮಾತ್ರ ರೇಷ್ಮೆ ಸೀರೆನೇ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತೆ ಕೇಳಬೇಡಿ ಇಲ್ಲದೇದವ್ರು ಏನು ಮಾಡಬೇಕು ಅಂತ. ಇಲ್ಲದೇ ಇದ್ದವರು ಯಾವುದಾದ್ರೂ ಒಂದು ಹೊಸ ಬಾರ್ಡರ್ ಸೀರೆಗಳು ನೀವು ತೊಗೊಂಡಿರ್ತೀರಾ, ಸದ್ಯದಲ್ಲೇ ರೀಸೆಂಟಾಗಿ ತೊಗೊಂಡಿರ್ತೀರಾ, ಅಂಥ ಸೀರೆಗಳನ್ನ ಹೆಚ್ಚಿಗೆ ಉಟ್ಕೊಂಡಿಲ್ಲ ಅಂದರೆ, ಅಥವಾ ಲೈಟ್ ಕಲರ್ಸು, ಕ್ರೀಮ್ ಕಲರು, ಲೈಟ್ ಯೆಲ್ಲೋ, ಲೈಟ್ ಪಿಂಕು, ಲೈಟ್ ರೆಡ್ಡು ಈ ಥರದ್ದು ಲೈಟ್ ಕಲರ್ ಬಾರ್ಡರ್ ಸೀರೆಗಳಿತ್ತು ಅಂದರೆ ಅದನ್ನೇ ಉಟ್ಕೋಬೋದು. ಒಂದ್ಸಲ ನೀವು ಆ ಥರ ಪೂಜೆಗೆ ಉಟ್ಟ ಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಡಿ. ಇದು ಲಕ್ಷ್ಮೀ ಪೂಜೆಗೆ ಮಾತ್ರ ಅಂತ. ಹಾಗಾಗಿ ಯಾವಾಗಲೂ ಮಡಿಯಾಗೇ ಇರುತ್ತೆ. ಹಾಗಾಗಿ ಕಾಟನ್ ಸೀರೆಗಳು, ಒಟ್ಟಿನಲ್ಲಿ ಬಾರ್ಡರ್ ಸೀರೆ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಕಾಟನ್ ಸೀರೆ, ರೇಷ್ಮೆ ಸೀರೆ, ಬಾರ್ಡರ್ ಸೀರೆಗಳನ್ನ ಉಟ್ಕೊಂಡು ಬೆಳಗ್ಗೆ ಪೂಜೆ ಮಾಡಿ. ಮತ್ತು ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ, ಒಳ್ಳೆ ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆ ಇದ್ದರೆ ಅದರಲ್ಲಿ ಊಟನ ಬಡಿಸಿ ಅಮ್ಮನವ್ರಿಗೆ ಇದೇ ಥರ ಪಂಚಪತ್ರೆಯಿಂದ ನೀರನ್ನು 3 ಸಲ ಸುತ್ತಿ ಪಕ್ಕಕ್ಕೆ ಹಾಕಿ, ಕರ್ಪೂರನ ಹಚ್ಚಿ ಅಥವಾ ತುಪ್ಪದ ಬತ್ತಿನೇ ಹಚ್ಚಿ ಆರತಿ ಮಾಡಿಟ್ಟು ದೇವಿಗೆ ನೈವೇದ್ಯನ ಅರ್ಪಿಸ್ಬೇಕು. ಆಮೇಲೆ ಆ ತುಪ್ಪದ ಬತ್ತಿ ಹಚ್ಚಿರ್ತೀರಾ ಅಥವಾ ಕರ್ಪೂರ ಹಚ್ಚಿರ್ತೀರಾ, ಅದು ಪೂರ್ತಿ ಉರಿಯೋ ತನಕ ಹಾಗೆ ಬಿಡಬೇಕು. ಅದು ಪೂರ್ತಿ ಉರಿದ ಆದಮೇಲೆ ನೀವು ಆ ನೈವೇದ್ಯನ ಎತ್ಕೊಂಡು ಮನೆಯವರೆಲ್ಲರೂ ಪ್ರಸಾದ ತೊಗೋಬೋದು, ಅಥವಾ ಯಾರು ಪೂಜೆ ಮಾಡಿರ್ತೀರೋ ಅವರು ಕೂಡ ಕೂತ್ಕೊಂಡು ಅದನ್ನು ಊಟ ಮಾಡ್ಬೋದು. ಈ ರೀತಿ ಮಧ್ಯಾಹ್ನ ನೈವೇದ್ಯ ಅರ್ಪಿಸ್ಬೇಕು. ಮತ್ತು ಸಂಜೆಗೆ 1 ಗ್ಲಾಸ್ ಹಾಲು ಕಾಯಿಸಿ, ಸಂಜೆ ಗೋಧೂಳಿ ಸಮಯ ಅಂದರೆ 5 ಗಂಟೆ 5:30ಯಿಂದ ಪೂಜೆ ಸ್ಟಾರ್ಟ್ ಮಾಡ್ತೀರಲ್ವಾ, ಆ ಟೈಮಲ್ಲಿ 1 ಗ್ಲಾಸ್ ಹಾಲು ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕಿ ದೇವಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಹಬ್ಬದ ದಿನ 3 ಹೊತ್ತು ಕೂಡ ನೈವೇದ್ಯ ಮಾಡಲೇಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಬೆಳಗ್ಗೆ ಇಷ್ಟೆಲ್ಲ ಪೂಜೆ ಆಗೋಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ ಅಲ್ವಾ. ಪೂಜೆ ಆದಮೇಲೆ ಇನ್ನೇನಂದರೆ, ನಾನು ಯಾವ ವಿಷಯ ಬಿಟ್ಟಿರ್ತೀನಿ ಅಂದರೆ, ತುಳಸಿ ಮುಂದೆ ದೀಪ ಹಚ್ಚೋದು, ಹೊಸ್ಲ ಹತ್ರ ದೀಪ ಹಚ್ಚೋದು ಬೆಳಗ್ಗೆ ಸಂಜೆ 2 ಹೊತ್ತು ಹಚ್ಚಬೇಕು ಹಬ್ಬದ ದಿನ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಿರಲ್ವ, ಹಾಗಾಗಿ ಬೆಳಗ್ಗೆನೂ ಕೂಡ ಹೊಸ್ಲ ಹತ್ರ ದೀಪ ಹಚ್ಚಲೇಬೇಕು, ಸಂಜೆನೂ ದೀಪ ಹಚ್ಚಬೇಕು. ಪೂಜೆ ಎಲ್ಲ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಒಂದು ತಾಮ್ರ ಚೆಂಬಲ್ಲಿ ನೀರು ತೊಗೊಂಡು ಪ್ರಾರ್ಥನೆ ಮಾಡಿ ತುಳಸಿ ಗಿಡಕ್ಕೆ ಆ ನೀರನ್ನ ಹಾಕಿ ಸೂರ್ಯನಿಗೆ ಅರ್ಘ್ಯನ ಕೊಡಬೇಕು. ಇದೆಲ್ಲ ಕೂಡ ಹಬ್ಬದ ದಿನ ಮಾಡಬೇಕಾಗಿರುವಂಥ ಕೆಲಸ. ಹಾಗೆ ನಮ್ಮ ವೀವರ್ಸ್ ಒಬ್ಬರು ಇನ್ನೊಂದು ಪ್ರಶ್ನೆ ಕೇಳಿದರು. ಈಗ ನಾವು ದೇವ್ರ ಮನೇಲೆ ಲಕ್ಷ್ಮಿ ಕೂರಿಸೋದಾದರೆ ಈ ಕಳಸನ ಕದಲಿಸಿದ್ಮೇಲೆ ಮತ್ತೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಹೊಸದಾಗಿ ಮತ್ತೆ ಕಳಸನ ಸ್ಥಾಪನೆ ಮಾಡ್ತೀವಲ್ಲ ಪ್ರತಿದಿನದ ಪೂಜೆ ಮಾಡೋದಕ್ಕೆ, ಆಗ ಇದೇ ತೆಂಗಿನಕಾಯಿನ ಇಡ್ಬೋದಾ ಅಥವಾ ಬೇರೆ ತೆಂಗಿನಕಾಯಿ ಇಡಬೇಕಾ ಅಂತ ಕೇಳಿದ್ರಿ. ಬೇರೆ ತೆಂಗಿನಕಾಯಿನೇ ಇಡಬೇಕು. ಯಾಕಂದರೆ ಈಗ ನಾವಿದು ವರಲಕ್ಷ್ಮಿ ಹಬ್ಬ ಮಾಡಿದ್ದೀವಿ, ಲಕ್ಷ್ಮಿ ಆವಾಹನೆ ಮಾಡಿದ್ದೀವಿ, ಇದು ಲಕ್ಷ್ಮಿ ಕಳಸ ಅಂತೇಳಿ ಪೂಜೆ ಮಾಡಿದ್ದೀವಿ. ಹಂಗಾಗಿ ಈ ಒಂದು ತೆಂಗಿನಕಾಯಿಯನ್ನು ನಾವು ಸಿಹಿ ಅಡುಗೆನ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಏನಾದರೂ ಮಾಡ್ಕೊಳ್ಳಿ, ತೆಂಗಿನಕಾಯಿ ಬರ್ಫಿ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ಲು, ಪಾಯಸ ಈ ಥರದ್ದು ಏನಾದರೂ ಮಾಡ್ಕೊಳ್ಳಿ, ವೆಜ್ ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ನೀವು ಕಳಸ ವಿಸರ್ಜನೆ ಮಾಡಾದಮೇಲೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮತ್ತು ನೀವು ಪ್ರತಿದಿನದ ಪೂಜೆಗೆ ಯಾವ ರೀತಿ ಜೋಡಿಸ್ಕೊಳ್ತೀರೋ ಅದೇ ಥರನೇ ಜೋಡಿಸ್ಕೊಂಡು ತೆಂಗಿನಕಾಯಿ ಮಾತ್ರ ಬೇರೆ ಕಾಯಿನ ಇಡಬೇಕಾಗತ್ತೆ. ಹಾಗೆ ಮಡ್ಲಕ್ಕಿ ಇಟ್ಟಿರೋದನ್ನ ಏನು ಮಾಡಬೇಕು ಅಂತ ಕೇಳಿದ್ರಿ. ಮಡ್ಲಕ್ಕಿ ಇಟ್ಟಿರೋದನ್ನು ಕೂಡ ಅಷ್ಟೇ ನಿಮ್ಮ ಮನೆ ಅಡುಗೆಗೇ ಉಪಯೋಗಿಸ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು, ಯಾಕಂದರೆ ಕೆಲವ್ರ ಮನೇಲಿ ಸ್ವೀಟ್ ಇಷ್ಟಪಡೋದಿಲ್ಲ, ಹಾಗಾಗಿ ಸ್ವಲ್ಪ ಒಂದು ಕೈಯಲ್ಲಿ 5 ಹಿಡಿಯಷ್ಟು ನಮ್ಮ ಮುಷ್ಟಿನಲ್ಲಿ ಒಂದು 5 ಮುಷ್ಟಿಯಷ್ಟು ಅಕ್ಕಿ ಹಾಕಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಅಕ್ಕಿ, ಕೊಬ್ಬರಿ, ಬೆಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀರಲ್ಲ ಅದನ್ನೆಲ್ಲ ಸೇರಿಸಿ ಸಿಹಿ ಪೊಂಗಲ್ಲು, ಪಾಯಸನೋ ಮಾಡ್ಬೋದು. ಇಮಿಡಿಯೇಟಾಗಿ ಮಾಡಬೇಕು ಅಂತೇನಿಲ್ಲ, ಹಬ್ಬ ಆಗಿ 1 ವಾರ ತನಕ ಸಮಯ ಇರುತ್ತೆ, ಹಾಗಾಗಿ ಮಾಡ್ಬೋದು. ಇನ್ನೂ ಕೆಲವರು ಹಬ್ಬ ಆದಮೇಲೆ ನಾನ್ ವೆಜ್ ತಿನ್ನುವಂಥವ್ರು ಎಷ್ಟು ದಿನಕ್ಕೆ ನಾನ್ ವೆಜ್ ತಿನ್ಬೋದು ಅಂತ ಕೂಡ ಕೇಳಿದ್ದಾರೆ. ಈಗ ಹಬ್ಬ ಆದಮೇಲೆ 5 ದಿನ, 9 ದಿನ
ಅಥವಾ ಒಂದು 15 ದಿನ ಈ ರೀತಿ ಬಿಟ್ಟು ತಿನ್ಬೋದು. ಕೆಲವರೆಲ್ಲ ಶ್ರಾವಣ ಮಾಸದಲ್ಲಿ ಪೂರ್ತಿ ಒಂದು ತಿಂಗಳು ತಿನ್ನೋದಿಲ್ಲ. ಕೆಲವರು ಶ್ರಾವಣ ಮಾಸದಲ್ಲಿ ಈ ರೀತಿ ಎಲ್ಲ ಏನು ಕಟ್ಟುನಿಟ್ಟಾಗಿ ಆಚರಣೆ ಮಾಡದೇ ಇದ್ದಂಥವ್ರು ತಿಂತಾರೆ. ಹಾಗಾಗಿ ಹಬ್ಬ ಆದಮೇಲೆ 5 ದಿನ 9 ದಿನ ಅಥವಾ ಒಂದು 15 ದಿನ ಬಿಟ್ಟು ತಿನ್ಬೋದು. ನಾವು ದೇವರಿಗೆ ಹಾಕಿರುವಂಥ ಹೂಗಳು, ಗೆಜ್ಜೆ ವಸ್ತ್ರ, ಬಾಳೆಕಂಬ ಇದನ್ನೆಲ್ಲ ಅಷ್ಟೇ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ ಬಾಳೆಕಂಬಗಳನ್ನ ಹಸುಗಳು ಬಂದರೆ ಕೊಡ್ಬೋದು, ತಿನ್ಕೊಳ್ತವೆ. ಹಾಗೆ ಇನ್ನು ಹೂವು, ಗೆಜ್ಜೆ ವಸ್ತ್ರ ಇದನ್ನೆಲ್ಲ ಕೂಡ ಅಷ್ಟೇ ನಾವು ಅರ್ಚನೆ ಮಾಡಿರೋ ಪತ್ರೆಗಳೆಲ್ಲ ಇರುತ್ತೆ. ಮತ್ತು ದೇವಿಗೆ ಅಕ್ಷತೆ ಹಾಕಿರ್ತೀವಲ್ಲ ಅದೆಲ್ಲ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಅಕ್ಷತೆ, ಈಗ ಏನು ಕಳಸ ಕೂರಿಸಿರ್ತೀವಲ್ಲ ಆ ಕಳಸದ ಸುತ್ತಮುತ್ತ ಬಿದ್ದಿರುವಂಥ ಅಕ್ಷತೆನ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಅದನ್ನು ಎಲ್ಲರೂ ತಲೆ ಮೇಲೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು. ನಿಮ್ಮ ಪರ್ಸಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲೆಲ್ಲ ಕ್ಯಾಶ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಅಕ್ಷತೆನ ಹಾಕಬೇಕು. ಮತ್ತು ನೀವಿಲ್ಲಿ ಇಟ್ಟಿರುವಂಥ ಯಾವುದೇ ವಸ್ತುಗಳನ್ನ ಹಾಳಾಗೋದಕ್ಕೆ ಬಿಡಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಲಕ್ಷ್ಮೀ ಪೂಜೆ ಮಾಡಿರ್ತೀವಿ, ಯಾವುದೇ ಒಂದೇ ಒಂದು ವಸ್ತು ಕೂಡ ವೇಸ್ಟ್ ಆಗಬಾರ್ದು. ಹಾಗಾಗಿ ಹಣ್ಣುಗಳು ಕೂಡ ಅಷ್ಟೇ ಇಮಿಡಿಯೇಟಾಗಿ ಅದನ್ನು ಯಾರಿಗಾದ್ರೂ ತಿನ್ನೋದಕ್ಕೆ ಕೊಡಿ, ಅಥವಾ ಮನೆಯವರೇ ಎಲ್ಲರೂ ತಿನ್ಬೋದು. ಇಲ್ಲದಿದ್ದರೆ ಏನಾದರೂ ಈ ರಸಾಯನ ಥರ ಎಲ್ಲ ಮಾಡಿ ಮಿಕ್ಸ್ ಫ್ರೂಟ್ ಎಲ್ಲ ಹಾಕಿ ಸಲಾಡ್ ಥರ ಮಾಡೋದು, ಆ ಥರ ಏನಾದರೂ ಮಾಡಿಕೊಂಡು ಇಮಿಡಿಯೇಟಾಗಿ ಅದನ್ನೆಲ್ಲ ಖಾಲಿ ಮಾಡಿಬಿಡಿ. ತುಂಬ ದಿನ ಇಟ್ಕೊಳ್ಳೋದು, ಅದು ಕೆಟ್ಟೋಗೋದು, ಆಮೇಲೆ ಹೊರಗಡೆ ಹಾಕೋದು ಈ ಥರ ಮಾತ್ರ ಮಾಡಬೇಡಿ. ಇವಾಗೆಲ್ಲ ತೆಗಿತಾ ಇದ್ದೀನಿ. ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಪ್ರತಿ ವರ್ಷ ಮಾಡೋ ಅಂಥವ್ರಿಗೆ ಗೊತ್ತೇ ಇರುತ್ತೆ. ಹೊಸದಾಗಿ ಮಾಡೋ ಅಂಥವ್ರಿಗೆ ಈ ವಿಡಿಯೋಗಳು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲ ತೆಗಿಬೇಕು. ಯಾಕಂದರೆ ಸಂಕಲ್ಪ ಮಾಡಿ ಏನು ಕಳಸ ಇಟ್ಟಿಲ್ಲ ಅಲ್ವಾ, ಹಾಗಾಗಿ ಸಂಜೆಗೂ ಮುಂಚೆನೇ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಕದಲಿಸಿ ತೆಗೆದುಬಿಡ್ತೀನಿ. ಇದನ್ನೆಲ್ಲ ಕದಲಿಸುವಾಗಲೂ ಅಷ್ಟೇ, ದೇವಿಗೆ ದೀಪ ಹಚ್ಚಿರ್ತೀವಿ, ದೀಪ ಇನ್ನೂ ಉರಿತಾನೇ ಇರುತ್ತೆ. ದೇವಿಗೆ ದೀಪ ಹಚ್ಚಿದ ಅಂದರೆ ದೇವ್ರ ಮುಂದೆ ದೀಪ ಹಚ್ಚಿರ್ತೀವಲ್ಲ, ದೀಪ ಇನ್ನೂ ಉರಿತಾ ಇರುತ್ತೆ. ಆವಾಗಲೇ ನಾವು ಕಳಸನ ಕದಲಿಸ್ಬೋದಾ, ತೆಗಿಬೋದಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ತೆಗಿಬೋದು. ದೀಪ ಹಚ್ಚಿ ಪೂಜೆ ಮಾಡಿ, ನೈವೇದ್ಯಕ್ಕೂ ಕೂಡ ಅಷ್ಟೇ ಹಾಲೇನಾದರೂ ಅಥವಾ ಹಣ್ಣು ಆ ಥರ ಇಟ್ಟು ಪೂಜೆ ಮಾಡಿ ಆಮೇಲೆ ಒಂದು ಕಡೆಯಿಂದ ಕದಲಿಸ್ಕೊಂಡು ಹೋಗಬೇಕು. ಮೊದಲು ದೀಪಗಳು ಮತ್ತು ತಟ್ಟೆಗಳೆಲ್ಲ ಏನು ಜೋಡಿಸಿರ್ತೀವಿ ಅದನ್ನೆಲ್ಲ ಕದಲಿಸ್ಬೇಕು. ಆಮೇಲೆ ಗಣೇಶನ ಕದಲಿಸ್ಬೇಕು. ಗಣೇಶನ ಮೇಲೆ ಹಾಕಿರುವಂಥ ಹೂವನ್ನು, ಗಣೇಶನಿಗಿಟ್ಟಿರುವಂಥ ಹೂವನ್ನು ಬಲಭಾಗಕ್ಕೆ ತೆಗೆದಿಟ್ಟು ಗಣೇಶನ ಅಲುಗಾಡಿಸಿ, ಆಮೇಲೆ ಕಳಸದ ಮೇಲಿರೋ ಹೂನು ಅಷ್ಟೇ ಬಲಭಾಗಕ್ಕೆ ತೆಗೆದಿಟ್ಟು ಕಳಸನ ಅಲುಗಾಡಿಸಿ ತೆಗೆದು ಒಂದೊಂದಾಗಿ ಎಲ್ಲನೂ ತೆಗಿಬೇಕು. ಆಮೇಲೆ ದೇವರಿಗೆ ಹಾಕಿರೋಂಥ ಒಡವೆ ಮೇಯ್ನಾಗಿ ಏನಂದರೆ, ಇವಾಗ ನೋಡಿ ಇಲ್ಲಿ ಅಮ್ಮನವ್ರಿಗೆ ಹಾಕಿರೋದು, ಈಗ ವರಮಹಾಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ. ಇದನ್ನು ನಾನು ಹಾಕ್ಕೊಳ್ಳೋದಿಲ್ಲ. ಅಮ್ಮನವ್ರ ಮೊಗಸಿರಿಗೆ ಓಲೆ ಎಲ್ಲ ಇಟ್ಟಿರ್ತೀನಲ್ಲ, ಓಲೆ ಜುಮ್ಕಿ ಹಾಕಿರ್ತೀನಿ. ಮತ್ತು ಇದ್ರ ಜೊತೆಗೆ ಒಂದು ಚಿನ್ನದ ಚೈನ್ ಏನಾದರೂ ಆ ಟೈಮಲ್ಲಿ ಏನಿರುತ್ತೋ ಅದನ್ನು ಹಾಕಿರ್ತೀನಿ. ಅದನ್ನು ಮಾತ್ರ ನಾನು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ತೆಗೆದಿರ್ತೀನಿ. ಮತ್ತು ಹಾಗೆ ದೇವರಿಗೆ ಇಟ್ಟಿರುವಂಥ ಸೀರೆ, ತಟ್ಟೆಯಲ್ಲಿ ಸೀರೆ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಅಷ್ಟೇ ಸುಮ್ಮನೆ ನಮ್ಮ ಹೆಗಲ ಮೇಲೆ ಈ ಥರ ಹಾಕ್ಕೊಂಡು ತೆಗೆದಿಟ್ಕೋಬೇಕು. ಮತ್ತು ಶ್ರಾವಣ ಮಾಸ ಮುಗಿಯೋಷ್ಟೊತ್ತಿಗೆ ಯಾವಾಗಲಾದರೂ ಒಂದ್ಸಲಿ ಆ ಸೀರೆ ಬ್ಲೌಸ್ನ ಹೊಲ್ಕೊಂಡು ಉಟ್ಕೊಂಡು ದೇವಸ್ಥಾನಕ್ಕೆಲ್ಲಾದರೂ ಅಂದರೆ ಒಂದು ಶುಭ ಕಾರ್ಯಕ್ಕೆ, ಒಂದು ಒಳ್ಳೆ ಜಾಗಗಳಿಗೆ ಹೋಗಿ ಬರೋದು, ದೇವಸ್ಥಾನಕ್ಕೋ ಒಂದು ಮದುವೆಗೋ ಆ ಥರ. ಆದಷ್ಟು ದೇವಸ್ಥಾನಕ್ಕೆ ಹೋದ್ರೇ ಒಳ್ಳೆಯದು. ಹೊಸ ಬಟ್ಟೆ ಹಾಕ್ಕೊಂಡಾಗ ಮೊದಲು ದೇವಸ್ಥಾನಗಳಿಗೆ ಹೋದರೆ ತುಂಬ ಒಳ್ಳೆಯದು. ಆ ರೀತಿ ಒಂದಿನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಆ ಸೀರೆನ ನಾವು ಉಡ್ಬೋದು. ಈ ರೀತಿ ಕಳಸನ ವಿಸರ್ಜನೆ ಮಾಡಬೇಕು. ಹಬ್ಬಕ್ಕೆ ಪ್ರಿಪರೇಷನ್ ಮಾಡೋದ್ರಿಂದ ಹಿಡಿದು, ಕಳಸ ಸ್ಥಾಪನೆಯಿಂದ ಹಿಡಿದು, ತಟ್ಟೆ ಜೋಡಿಸೋದು, ಮತ್ತು ಕಳಸದ ಒಳಗಡೆ ಏನು ಹಾಕಬೇಕು, ಹೇಗೆ ಅಲಂಕಾರ ಮಾಡಬೇಕು, ಎಲ್ಲನೂ ಕೂಡ ನನಗೆ ಎಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನೋ ಅದಷ್ಟನ್ನು ಕೂಡ ಹೇಳಿದ್ದೀನಿ. ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಆಚರಣೆಗಳಿದ್ದೇ ಇರುತ್ತೆ. ನಾನು ಹೇಗೆ ಮಾಡ್ತೀನೋ ಆ ರೀತಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಮೆಥಡ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ನೀವು ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರೋ ಆ ರೀತಿಯೇ ಹಬ್ಬ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಇನ್ನು ನಾನು ಇದನ್ನೆಲ್ಲ ತೆಗೆದಿಡಬೇಕು, ತುಂಬ ಕೆಲಸ ಇದೆ. ಲೈಟ್ ಹಾಕೋಷ್ಟೊತ್ತಿಗೆ ಇದೆಲ್ಲ ತೆಗೆದಿಟ್ಬಿಟ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಹಾಗೆ ಬಿಡಬೇಕು, ನಾಳೆ ತೆಗಿಬೇಕಾಗುತ್ತೆ. ಅದಕ್ಕೆ